ಶತ್ರುಘ್ನ, ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕಿಂತಲೂ ಅತಿ ಜಾಗೃತಿಯಿಂದ ಬರಬೇಕೆಂತಲೂ ದೂತರನ್ನು ಕಳಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ ಇಂದು ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನ್ನೊಡನೆ ಹೇಗೆ ತಿಳಿಸಲಿ ಸಹೋದರ? ನಿನ್ನೊಡನೆ ಹೇಗೆ ತಿಳಿಸಲಿ ಸಹೋದರ? ಅಗ್ರಜ, ಅದೇನಂತ ವೇದನೆ ನನ್ನೊಡನೆ ತಿಳಿಸಬಾರದೆ? ಶತ್ರುಘ್ನ, ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ನಾನು ಆ ಶಬ್ದವನ್ನೇ ಹಿಂಬಾಲಿಸುತ್ತಾ ಓಡಿದನು. ಅಷ್ಟರಲ್ಲಿ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ಜನಕನನ್ನು ಕಾಪಾಡಬೇಕೆಂದು ಓಡಿದನು, ಬಹು ದೂರ ಓಡಿದನು. ಅಷ್ಟರಲ್ಲಿ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದೊಳಗಾಗಿ ಎಲ್ಲವೂ ಶೂನ್ಯ. ಶತ್ರುಘ್ನ, ಇಂದು ನಗರದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ತಳಿರು ತೋರಣಗಳಿಂದ ಅಲಂಕೃತವಾಗಲಿಲ್ಲ. ಮಂಗಳ ವಾದ್ಯವು ಕೇಳಿ ಬರುತ್ತಿಲ್ಲ. ಸುಮಂಗಲರಾಗಲಿ ಸುಹಾಸಿನರಾಗಲಿ ಯಾರೊಬ್ಬರು ಕಣ್ಣಿಗೆ ಕಾಣುತ್ತಿಲ್ಲ. ಸಹೋದರ, ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗೃದ್ಧಾದಿ ಮಸಣದಂತೆ ಭಾಸವಾಗುತ್ತಿರುವುದಲ್ಲ ಸಹೋದರ. ಇದಕ್ಕೆ ಕಾರಣವೇನಿರಬಹುದು? ಅಗ್ರಜ, ಶಾಂತರಾಗಿರಿ. ಆತ್ಮಸ್ಥೈರ್ಯಕ್ಕೆ ಬಲವನ್ನು ತಂದುಕೊಂಡು ತಾವು ವ್ಯಥೆಪಡುತ್ತಿರುವಿರಿ. ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವು ಈಗಲೇ ಪುರಪ್ರವೇಶಿಸಿ ನೋಡೋಣ. ವಿಷಯವೆಲ್ಲವೂ ತಾನಾಗೇ ತಿಳಿಯುತ್ತದೆ. ನಡೆ ಅಗ್ರಜ. ಘೋರವಾದ ಘೋರತತಿಯೋ ಬಾರಿಯಲ್ಲೇ ಮೋಸುತ್ತಿರುವುದು. ಘೋರವಾದ ಘೋರತತಿಯೋ ದಾರಿಯಲ್ಲೇ ಮೋಸುತ್ತಿರುವುದು. ಬಾರಿ ಊರುಗ ಅಡ್ಡಲವುದೋ. ಬಾರಿ ಊರುಗ ಅಡ್ಡಲವುದೋ. ಬರಿದೇನು ತೋರದಾಯ್ತೆ, ಬರಿದೇನು ತೋರದಾಯ್ತೆ. ತೋರುವುದು ದೋಷಕೋನ ಯಾರ ಕೇಳಿಗೆ ನ ಮಾಡ್ಬೆ. ತೋರುವುದು ದೋಷಕೋನ. ನನ್ನ ಕೈಯಾರೆ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನು ಎಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ. ಅಮ್ಮ, 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 ಅಮ್ಮ. ಸಹೋದರ, ಅಣ್ಣ, ನಾವು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ತಾಯಿಯು ದೇಕೋ ಕಾಣುತ್ತಿಲ್ವಲ್ಲ? ಓ ಅಮ್ಮ, ಇಲ್ಲಿರುವೆಯಾ? ಇದೋ ನೀನು. ಅಮ್ಮ, ನಿನಗೆ ನಮಸ್ಕರಿಸುವುದು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯ ಕೀರ್ತಿ ಧ್ವಜವೇ ಕಳಚಿ ಬಿದ್ದಂತೆ ತೋರುತ್ತಿರುವುದಲ್ಲ. ಅಮ್ಮ, ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ನನ್ನ ಜನಕನು ಎಲ್ಲಮ್ಮ? ರಾಮ ಲಕ್ಷ್ಮಣರೆಲ್ಲಮ್ಮ? ಸೀತಾ ಮಾತೆ ಎಲ್ಲಿ ತಾಯಿ? ಅಮ್ಮ, ನನ್ನ ಜನಕನು ಎಲ್ಲಿ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗ. ಜನಕ ಅಗಣಿತ ಗುಣನಿಧಿ ಎಂದೆನಿಸುತ್ತೆ. ಜಗದೋಳ್ ಪ್ರಖ್ಯಾತಿಯನ್ನು ಪಡೆದಿದ್ದಯ ಜನಕ. ಜನಕ
ವಿಧಿಸೋಕೆ ಗುರಿಗೈದಯ ಎಮ್ಮಂ ವಿಧಿಸೋಕೆ ಗುರಿಗೈದಯ ಎಮ್ಮಂ ಸುಗುಣದೆ ಪರಲೋಕ ಸೇರಿದಯ ಜನಕ 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 ಕಡೆಗೂ ನಮ್ಮನ್ನು ಅಗಲಿ ಪರಲೋಕವಾಸೆಯಾದೆಯ ಜನಕ. ತಂದೆಯೇ ಸ್ವರ್ಗದಲ್ಲಿರುವ ತಮಗೆ ಇಲ್ಲಿಂದಲೇ ನಮಸ್ಕರಿಸುವೆವು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣನು. ಅಮ್ಮ, ಜನಕನ ಮರಣಕ್ಕೆ ನೀನು ಕಾರಣಳೆ? ಹೇಗೆ ತಾಯಿ ನೀನು ಕಾರಣಳು? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಹೌದು. ಆ ವರಗಳನ್ನು ನಾನು ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡೆ ತಾಯಿ? ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂತಲೂ. ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ, ಲಕ್ಷ್ಮಣ, ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು. ಏನು ಏನಂದೆ? ನನ್ನಣ್ಣ ಶ್ರೀರಾಮಚಂದ್ರ ನಿಶ್ಚಯ ಆಗಿದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನಣ್ಣ ನನಗಾಗಬೇಕೆಂತಲೂ ನನ್ನಣ್ಣ ರಘುರಾಮಚಂದ್ರ ನಾರುಮುಡಿ ನುಟ್ಟಿ ಜಟಾವಲಕದ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮ ಪತ್ನಿಯೇ? ಈ ಭರತನ ತಾಯಿಯೇ? ಸಂದೇಹವಾಗಿ ಮಗನೇ. ಇಲ್ಲ, ಈ ಭರತನ ಮಾತೆ ಕೈಕೆಯಲ್ಲ, ನೀನು ಮಹಾಮಾರಿ. ಅಯ್ಯೋ ಮಾರಿಯ ಉದರದಲ್ಲಿ ಮನುಜನು ಉದ್ಭವಾದರೆ ಈ ಭ್ರಷ್ಟೆ ನೀಚ ಕೈಕ ಗರ್ಭದಲ್ಲಿ ಈ ಭರತನು ಜನಿಸಿದನೆ. ಹೇ ಪಾಪಿ ಭರತ, ನೀನು ಮಾಡಿದ ಯಾವ ಅಪರಾಧಕ್ಕಾಗಿ ಈಕೆ ಗರ್ಭದಲ್ಲಿ ಜನಿಸಿದೆಯೋ, ನೀನು ಮಾಡಿದ ಯಾವ ಅಪರಾಧಕ್ಕಾಗಿ ಈಕೆಯನ್ನು ಅಮ್ಮ ಎಂದು ಕರೆದಿದೆಯೋ, ಅಮ್ಮ ತನ್ನ ಎತ್ತ ತಾಯಿ ಕೌಶಲ್ಯ ಮಾತೆಗಿಂತ ಅತಿ ಹೆಚ್ಚಿನ ಪ್ರೀತಿಯಲ್ಲಿ ನನ್ನಣ್ಣ ಶ್ರೀರಾಮಚಂದ್ರನು ನಿನ್ನನ್ನು ಕಂಡನ ತಾಯಿ. ಅವನನ್ನು ಕಾಡಿಗೆ ಕಳಿಸಲು ನಿನಗೆ ಮನಸ್ಸಾದ್ರೂ ಹೇಗೆ ಬಂತಮ್ಮ? ಮನಸ್ಸಾದ್ರೂ ಹೇಗೆ ಬಂತ? ಯಾವ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆಯಮ್ಮ? ಪಾಪಾತ್ಮಳೆ, ಅಮ್ಮನ ಶಬ್ದಕ್ಕೆ ನೀನು ಅರ್ಹಳೆ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭವಾಗಿ ನಿಲ್ಲಿಸಿ ಮಾತ್ಸರ್ಯ, ಹಸುವೆ, ಅಸಹನೆ, ಅಸಭ್ಯತೆ ಎಂಬ ಭವನಗಳನ್ನೇ ನಿರ್ಮಿಸಿ
ಪುತ್ರದ್ರೋಹ, ಪತಿ ದ್ರೋಹ, ಸಾವತಿ ದ್ರೋಹ, ರಾಜ್ಯದ್ರೋಹ ಎಂಬ 4 ಕಾಲುಗಳಿರುವ ಸಿಂಹಾಸನವನ್ನೇ ರಚಿಸಿ ಭ್ರಾತೃ ದ್ರೋಹದ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದ ಏಕೆ ತಾಯಿ, ಏಕಮ್ಮ? ಇಲ್ಲ ಇಲ್ಲ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯ ಸೀರರಿಗೆಲ್ಲ ನಿನ್ನಂಥ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ಕೊಂದೆ ಈಗಲೇ ನನ್ನ ಕ್ರೋಧವನ್ನು ಶಾಂತ ಮಾಡಿಕೊಳ್ತೇನೆ. ಅಗ್ರಜ, ಅಗ್ರಜ, ಮಾತೆಯ ಕೊಲ್ಲುವುದು ಮಹಾಪಾಪಕರ. ಮಾತೆಯ ಕೊಲ್ವರೆ ಮಾನಿತನೇ, ಮಾತೆಯ ಕೊಲ್ವರೆ ಮಾನಿತನೇ, ನೀತಿವಂತನು ನೀನು ಭ್ರಾಂತನಾದೆ ಏಕೆ, ನೀತಿವಂತನು ನೀನು ಭ್ರಾಂತನಾದೆ ಏಕೆ, ಮಾತೆಯ ಕೊಲ್ವರೆ ಮಾನಿತನೇ, ಮಾತೆಯ ಕೊಲ್ವರೆ ಮಾನಿತನೇ, ಇಹನಂತ ಭೂಪನ ಮನವರಿಸವಳ, ಈನಂತ ಭೂಪನ ಮನವರಿಸವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ, ಮಾತೆಯ ಕೊಲ್ವರೆ ಮಾನಿತನೇ, ಮಾನಿತನೇ, ಮಾನಿತನೇ. ಅಗ್ರಜ, ಶಾಂತರಾಗಿದೆ. ಆಯ್ತಾ? ಮಾತೆಯನ್ನು ಕೊಲ್ಲುವುದು ಮಹಾಪಾಪಕರ. ನಾವು ಈಗಲೇ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಸಹೋದರ. ಈ ಪಾಪಿಷ್ಟಳನ್ನು ಕೊಂದು ಈ ನನ್ನ ಖಡ್ಗಕ್ಕೆ ಕುಂದನ್ನು ತರ್ತಿದೆ. ನಡೆ ಸಹೋದರ, ಹೋಗೋಣ. ಕುಮಾರ, ನನ್ನ ಮಾತನ್ನು ಕೇಳು ಕಂದ, ದುಡುಕಬೇಡ ಮಗನೇ. ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿಯ ಮನದ ಆಸೆಯನ್ನು ಈಡೇರಿಸು ಕಂದ. ಏನು? ನನ್ನಣ್ಣ ಶ್ರೀರಾಮಚಂದ್ರನನ್ನು ನಗರಿಂದ ಆಚೆ ಕಳಿಸಿ ನಾನು ಪಟ್ಟಾಭಿಷಕ್ತನಾಗಬೇಕೆ? ರಮನಿಲ್ಲದ ರಮನೆ, ರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣರಲ್ಲಕ್ಕೆ ಅವಲಕ್ಷಣವಿದಾಯಿತೆ. ಮಾತೆ ಸೀತೆಯ ನಗಲಿ, ಮಾತೆ ಸೀತೆ ನಗಲಿ, ಭಾಗ್ಯರಹಿತರಾದೆವು ನಾವು. ಸೌಮಿತ್ರಿಗೊದಗಿದ ರಾಮದೇವ ಭಾಗ್ಯ
ನರವರನಾದ ನನ್ನಣ್ಣ ಶ್ರೀರಾಮಚಂದ್ರನು ನಗರದಿಂದ ಆಚೆ ಕಳಿಸಿ ಮಾಡಬಾರದ ಅಕೃತ್ಯವನ್ನು ಮಾಡಿ ಪಾಪಿಯಾಗಿ ಬಂದು ನಿಂತಿರುವ ಈ ನಿನ್ನ ಮುಖವನ್ನು ನೋಡುವುದಕ್ಕೆ ಅಸಹ್ಯಕರ. ಗಣೇಶ ಸಕಲ ಜೀವರಾಶಿಗಳಿಗೂ ಪುಣ್ಯವಂತೆಯಾಗಿರುವ ಗಂಗಾಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುಗಣರ ಸೇವಿತೆ ವರಗಂಗೆ ಹರನ ಚಿರದಿಂದ ಹರಿದೆ ಅಮ್ಮ ಅಮ್ಮ ಹರನ ಶಿರದಿಂದ ಹರಿದೆ ದರೆಯನ್ನು ಧರಿಸಲು ಆಗಮಿಸಿ ಬಂದೆ ಹರನ ಶಿರದಿಂದ ಹರಿದೆ ದರೆಯನ್ನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯಿ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯಿ ನಿರುಪಮ ಚರಿತಳೆ ನಿನ್ನನು ಅನುದಿನ ನಿರುಪಮ ಚರಿತಳೆ ನಿನ್ನನು ಅನುದಿನ ನಿರುಪಮ ಚರಿತಳೆ ನಿನ್ನನು ಅನುದಿನ ನಿರುಪಮ ಚರಿತಳೆ ನಿನ್ನನು ಅನುದಿನ ನಿರಂತರದಿ ಭಜಿಸುವೆವು ಅನುನಯದಿ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ 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 ಸೀತಾ ಲಕ್ಷ್ಮಣ ಅಗ್ರಜ ಸಕಲ ಜೀವಕೋಟಿಗೂ ಆಧಾರವಾಗಿರುವ ಈ ಗಂಗಾಮಾತೆಯನ್ನು ನಮಿಸಿದ್ದಾಯಿತು. ಅದು ಗುಹರಾಜನು ಇತ್ತಲೇ ಬರುತ್ತಿದ್ದಾನೆ. ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ಕಾಮಿತಾರ್ಥ ವಿವಾದಮ ಸುಂದರಾಂಗ ಕಾಮಿತಾರ್ಥ ವಿವಾದಮ ಸುಂದರಾಂಗ ರಘುರಾಮ ಶ್ರೀ ರಾಮ
ರಾಮ ರಾಮ ರಘು ರಾಮ ಶ್ರೀ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ 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 ಪಾಪನಾಶ ಮಾಡಿ ಹೋಗುವೀಗ ನೋಡೈ ಪಾಪನಾಶ ಮಾಡಿ ಹೋಗುವೀಗ ನೋಡೈ ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ಪ್ರಭು ರಾಮಚಂದ್ರ ಇದೋ ನಮಸ್ಕರಿಸುವೆನು. ಗುಹನೆ ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವು ಕ್ಷೇಮದಿಂದಿರುವರೆ. ದೇವ, ತಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿದ್ದೇವೆ. ಆದರೆ ತಮ್ಮ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನಮಗೆ ಸಹಿಸಲಾರದಷ್ಟು ದುಃಖವಾಗಿರುವುದು. ಹಾಗೆ ಚಿಂತೆ ಇಲ್ಲ. ತಾವು ಆ 14 ವರ್ಷ ವನವಾಸವನ್ನು ನಮ್ಮ ಈ ಶೃಂಗಬೇರಿಯಪುರದಲ್ಲಿ ಕಳೆಯುತ್ತಾ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುವೆನು. ಗುಹರಾಜನೇ, ಮಾತೆಯ ಆಜ್ಞೆಯ ಪ್ರಕಾರ ನಾನು ಪುರಪ್ರವೇಶ ಮಾಡುವಂತಿಲ್ಲ. ಆದ್ದರಿಂದ ನೀನೊಂದು ವೇಳೆ ನಮಗೆ ಸಹಾಯ ಮಾಡುವುದಾದರೆ ಈ ಗಂಗಾ ನದಿಯನ್ನು ದಾಟಿಸಿ. ಭವಸಾಗರವನ್ನೇ ದಾಟಿಸುವಲ್ಲ ನಿಮ್ಮನ್ನು ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸುಯೋಗ ನನಗೆ ಒದಗಿ ಬಂದಿತ್ತಲ್ಲ, ನಾನೇ ಧನ್ಯನು ಸ್ವಾಮಿ. ಆದರೆ ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ಹೋಗುವಾಗ ತಮ್ಮ ಪಾದಕ್ಕೆ ಕಲ್ಲೊಂದು ಸೋಕಿ ಅದು ಹೆಣ್ಣಾಯಿತಂತೆ. ಇನ್ನು ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಹರಳುಗಳಿರ್ಬವು, ಅವೆಲ್ಲ ತಮ್ಮ ಪಾದ ಸ್ಪರ್ಶದಿಂದ ಸೋಕಿ ಹೆಣ್ಣಾದರೆ ನನ್ನ ಗತಿ ಏನು ಮಹಾಪ್ರಭು? ಗುಹನೆ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನಿನ್ನ ಇಚ್ಛೆಯು ನನ್ನ ಪಾದ ಪೂಜೆಯನ್ನು ಮಾಡಬೇಕೆಂದಲ್ಲವೇ? ಹೌದು ಹೌದು ಸ್ವಾಮಿ. ಆಗಲಿ, ನಿನ್ನ ಇಷ್ಟಾರ್ಥವು ಸಿದ್ಧಿಸಲಿ. ಕ್ಷಣಕಾಲ
ಪಾದವನ ಪೂಜಿಸಿ ಧನ್ಯನಾದೆನ ರಾಮ. ಜನಕರ ಜನಜ ಮಾತನ ಜನಕೀಯ ರಮಣನ ಜನಕರ ಜನಜ ಮಾತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರ ಜನಜ ಮಾತನ ಜನಕೀಯ ರಮಣನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರ ಜನ ಮಾತನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ ಸ್ವಾಮಿ ಕ್ಷಣಕಾಲ ನೋಡಿದೆಯಾ ಸೀತಾ? ನೋಡಿದೆಯಾ ಗುಹನ ಬುದ್ಧಿಯನ್ನು? ಪ್ರಭು, ನಾವೆಯೂ ಸಿದ್ಧವಾಗಿರುವುದು. ಬನ್ನಿ. ಹಾಗೆ ಹಾಗೆ ಬರ್ರಿ ಬರ್ರಿ. ನನ್ನ ಸರಿಯ ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ. ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ ರಾಮ ರಾಮ. ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವೆ ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವೆ
ದಾಟಿಸುವೆ ಶ್ರೀರಾಮ ರಘುರಾಮನ ದಯದಿ ನದಿಯ ದಾಟಿಸುವೆ ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ ರಾಮ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ 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 ಶ್ರೀರಾಮಚಂದ್ರನ ದರ್ಶನವೂ ಆಗಲೇ ಇಲ್ಲವಲ್ಲ. ಅವನನ್ನು ಕಾಣದೆ ನಾವು ಅಯೋಧ್ಯೆ ಹಿಂದೆ ತಿರುಗುವಂತಿಲ್ಲ. ಈಗ ಏನು ಮಾಡುವುದು ಸಹೋದರ? ಅವನನ್ನು ಹುಡುಕಿ ಕರೆ ತಂದು ಪಟ್ಟಾಭಿಷೇಕ ಮಾಡ. ರಾಮ ಪರಂದಾಮ ದಶರಥ ರಾಮ ರಾಮ ಪರಂದಾಮ ದಶರಥ ರಾಮ ಮಧುರ ರಾಮ ಧನ ನಾಮ ರಾಮ ಮಧುರ ರಾಮ ಸದನಾಮ ರಾಮ ಶ್ರೀ ರಾಮ ಪರಮ ಪಾವನ ಶ್ರೀ ರಾಮ ಪರಮ ಪಾವನ ರಾಮ ರಾಮ ಪರಂಧಾಮ
आशा जीवना शुभ दिना ಹೊಸತನವನು ನಾ ಕಂಡಿನ ಸ್ವಾಮಿ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ಕಲೆಯೇ ಮೂಲವೇ ಕಲೆಯೇ ಮೂಲವೇ ಹೊಸತನವನು ನಾ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ ಆಶಾ ಜೀವನ ಶುಭ ದಿನ ಅರಳಿ ನಿಂತ ಕುಸುಮ ಕೆಂದಾವರ ನಗುತ್ತಿದೆ ಅರಳಿ ನಿಂತ ಕುಸುಮ ಕೆಂದಾವರ ನಗುತ್ತಿದೆ ರಂಗ ಸಂಗದ ಸಂಗ ಸುಖೆಯಲಿ ರಂಗ ಸಂಗದ ಸಂಗ ಸುಖೆಯಲಿ ತನ್ನೆ ತಾ ಮರೆತಿದೆ ಸ್ವಾಮಿ ಸೀತಾ ಹೊಸತನ ತಂದಿದೆ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ ಆಶಾ ಜೀವನ ಶುಭ ದಿನ ಮಧುರ ನಿನ್ನ ಗಾನ ಮನವ ತಣಿಸಿತೆನ್ನ ಮಧುರ ನಿನ್ನ ಗಾನ ಮನವ ತಣಿಸಿತನ್ನ ಭಾವದಿಂದ ನಾ ಹಾಡು ಕೂಡುತ್ತಿರೆ ರಸಮಯ ಜೀವನ ಅನುದಿನ ಅನುಕ್ಷಣ ಭಾವದಿಂದ ನಾ ಕೂಡಿ ಆಡುತ್ತಿರೆ ರಸಮಯ ಜೀವನ ಅನುದಿನ ಅನುಕ್ಷಣ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ ಆಶಾ ಜೀವನ ಶುಭ ದಿನ ಲಕ್ಷ್ಮಣ ಲಕ್ಷ್ಮಣ ಅಣ್ಣ ಕರೀದಿರಾ? ಹೌದು, ಅದೋ ನೋಡು, ತುರುಗಗಳ ಕುರಪುಟದಿಂದೆದ್ದ ಕೆಂಧೂಳಿಯು ನಭೋಮಂಡಲವನ್ನು ಮುತ್ತುತ್ತಿರುವುದು. ಅದನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬರುತ್ತಿರುವುದು. ಹೋಗಿ ನೋಡಿಕೊಂಡು ಬಾ. ಹೌದಣ್ಣ. ಅಗ್ರಜ ಮತ್ತಾರು ಅಲ್ಲ, ದಾಯಾದಿ ಮಾಸ್ತರಿಂದ ಭರತನೇ ಸೈನ್ಯ ಸಮಾನತಾಗಿ ಬರುತ್ತಿರೋನು. ಅಪ್ಪಣೆ ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿ ಬರುವೆನು. ಏನು ಭರತನೇ? ಲಕ್ಷ್ಮಣ, ಭರತನ ಭ್ರಾತೃವಾತ್ಸಲ್ಯವನ್ನು ನೀನು ಕಾಣೆ. ಅವನೇನು ನಮ್ಮಲ್ಲಿ ದಂಡೆತ್ತಿ ಬರುತ್ತಿರುವನೋ ಅಥವಾ ಕ್ಷಮೆಯಾಚಿಸಲು ಬರುತ್ತಿರುವನೋ? ಕಾದು ನೋಡೋಣ, ಶಾಂತನಾಗ. ಆಗಬಹುದು ಅಗ್ರಜ. ಅಣ್ಣ ರಾಮಚಂದ್ರ, ಭರತ, ಅಣ್ಣ
ಅಣ್ಣ ರಾಮಚಂದ್ರ. ಭರತ, ಶತ್ರುಘ್ನ, ಭರತ, ಭರತ, ಶತ್ರುಘ್ನ, ನಿನಗೆ ಮಂಗಳವಾಗಲಿ. ಭರತ, ನಾನು ಅಯೋಧ್ಯೆಯನ್ನು ತೊರೆದು ಬರುವಾಗ ನಿನ್ನನ್ನು ನೆನೆದು ಅಂಬಲಿಸುತ್ತಾ ನಿರುತ್ಸಾಹದಿಂದ ಬಂದಿರು. ನೀನು ಮಾವನವರ ಮನೆಯಿಂದ ಯಾವಾಗ ಬಂದಿರಿ? ಸಹೋದರ, ನಾನು ಅಯೋಧ್ಯೆಯನ್ನು ತೊರೆದು ಬಹಳ ದಿನಗಳಾದವು. ಆದ್ದರಿಂದ ಅಲ್ಲಿನ ಕುಶಲ ವಾರ್ತೆಯನ್ನು ಕೇಳಬೇಕೆಂದು ನನಗೆ ಆತುರವಾಗುತ್ತಿದೆ. ಈಗ ಹೇಳು ಭರತ, ನಮಗೆ ಅಕಾರ ಉಕಾರಗಳನ್ನು ಕಳಿಸಿದ ವಸಿಷ್ಠರು ಕ್ಷೇಮದಿಂದಿರುವರೆ? ಕ್ಷೇಮದಿಂದಿರುವರಣ್ಣ. ಸುಮಂತ್ರ ಮಂತ್ರಿಗಳು ಕ್ಷೇಮದಿಂದಿರುವರೆ? ಮಂತ್ರಿಯೂ ಸಹ ಕ್ಷೇಮದಿಂದಿರುವರಣ್ಣ. ಕೌಸಲ್ಯ ಮಾತೆಯರು ಸಹ ಕ್ಷೇಮದಿಂದಿರುವರೆ? ಕ್ಷೇಮದಿಂದಿರುವರಣ್ಣ. ಸುಮಿತ್ರಾ ಮಾತೆಯವರು ಸಹ ಕ್ಷೇಮದಿಂದಿರುವರೆ? ಮಿತ್ರ ಮಾತೆಯವರು ಸಹ ಕ್ಷೇಮದಿಂದಿರುವರಣ್ಣ. ನನಗೆ ಆರಾಮಧಾಮವನ್ನು ಒದಗಿಸಿಕೊಟ್ಟ ನನ್ನ ಚಿಕ್ಕಮ್ಮ ಕೈಕಾಮಾತೆಯವರು ಕ್ಷೇಮದಿಂದಿರುವರೆ? ಅವರ ಕ್ಷೇಮಕ್ಕೆ ಕುಂದೇನಣ್ಣ, ಅವರು ಕ್ಷೇಮದಿಂದನೇ ಇರುವರು. ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದು ಕಟುವಾಂಗ ಎಂಬ ಹೆಸರಿನಿಂದಿದ್ದವನು ದಶ ದಿಕ್ಕುಗಳಲ್ಲಿಯೂ ದೇವತೆಗಳೊಡನೆ ಹೋರಾಡಿ ದಶರಥ ದಶರಥ ಎಂದು ಬಿರುದಾಂಕಿತನಾದ ನನ್ನ ಪೂಜ್ಯ ಜನಕರು ಕ್ಷೇಮದಿಂದಿರುವನೇ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಭರತ, ಏನಾಯ್ತು ಏನಾಯ್ತು ಭರತ? ನೀವು ಅಯೋಧ್ಯೆನ ಬಿಟ್ಟು ಬಂದ ನಂತರ ನಿಮ್ಮ ವೇದನೆಯನ್ನು ತಾಳಲಾರದೆ ಪೂಜ್ಯ ಜನಕರು ಸ್ವರ್ಗಸ್ಥರಾದರಣ್ಣ, ಸ್ವರ್ಗಸ್ಥರಾದ. ಜನಕ, ಇದು ಪರಲೋಕದಲ್ಲಿರುವ ನಿನಗೆ ಇಲ್ಲಿಂದಲೇ ನಮಸ್ಕರಿಸುತ್ತೇವೆ. ಭರತ, ಸಹೋದರ, ಆದದ್ದು ಹಾಗೆ ಹೋಯಿತು. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ಆದ್ದರಿಂದ ನೀನೀಗಲೇ ಅಯೋಧ್ಯೆಗೆ ತೆರಳಿ
ಸಿಂಹಾಸನಾರೂಢನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಅದು ಅಲ್ಲದೆ ತಂದೆಯವರ ಅವಸಾನ ಕಾಲದಲ್ಲಿ ಅವರ ಬಳಿಯಲ್ಲಿದ್ದ ನೀನೇ ಧನ್ಯನು ಭರತ, ನೀನೇ ಧನ್ಯನು. ಅಂತಹ ಭಾಗ್ಯ ಈ ಪಾಪಿ ರಾಮನಿಗೆ ಎಲ್ಲಿ ಬರಬೇಕು ಭರತ, ಎಲ್ಲಿ ಬರಬೇಕು? ಅಣ್ಣ, ಆ ಪುಣ್ಯವು ನಮಗೂ ಇಲ್ಲವಾಯಿತಣ್ಣ, ಇಲ್ಲವಾಯಿತು. ಏನು? ತಂದೆಯವರ ಅವಸಾನ ಕಾಲದಲ್ಲಿ ನೀವು ಸಹ ಬಳಿಯಲ್ಲಿರಲಿಲ್ಲವೇ? ಅಯ್ಯೋ, ನಾವೆಂತಹ ಭಾಗ್ಯ ಪುತ್ರರು. 60 ಸಹಸ್ರ ವರ್ಷಗಳ ಕಾಲ ವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದು ತಮ್ಮ ಅವಸಾನ ಕಾಲದಲ್ಲಿ ಯಾರೂ ತಮ್ಮ ಬಾಯಿಗೆ ಗಂಧೋದಕವನ್ನು ಬಿಡದಂತಾಯಿತೆ. ಲಕ್ಷ್ಮಣ, ಆದದ್ದು ಹಾಗೆ ಹೋಯಿತು. ನೀನು ಈಗ ಅಯೋಧ್ಯೆಗೆ ಹಿಂತಿರುಗಿ ಸಿಂಹಾಸನಾರೂಢನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ನಡೆ ಸಹೋದರ. ಅಣ್ಣ, ಏನು ಹೇಳಿದ್ರಿ? ನನಗೆ ಸಿಂಹಾಸವೇ? ಅಣ್ಣ ರಾಮಚಂದ್ರ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಒಂದು ಕ್ಷಣವೂ ಇರಲಾರೆ. ಅಣ್ಣ ರಾಮಚಂದ್ರ, ನೀವು ಅಯೋಧ್ಯೆಗೆ ಬಂದು ಸಿಂಹಾಸನವನ್ನು ಏರಿ ನಮ್ಮೆಲ್ಲರಿಗೂ ಆನಂದನುಂಟು ಮಾಡು ಬಾ ಅಣ್ಣ, ಆನಂದನುಂಟು ಮಾಡು ಬಾ. ಭರತ, ಅಣ್ಣ, ಮಾತೆಯವರ ಪ್ರಕಾರ ನನಗೆ ಅರಣ್ಯವಾಸ, ನಿನಗೆ ಸಿಂಹಾಸನ. ನಿನಗೆ ಒದಗಿ ಬಂದಿರುವ ಸಿಂಹಾಸನವನ್ನು ನಾನು ಅಲಂಕರಿಸಿದರೆ ನನಗೆ ದತ್ತಾಪಹಾರ ದೋಷ ಬರುವುದಿಲ್ಲವೇ ಸಹೋದರ? ಅಣ್ಣ ರಾಮಚಂದ್ರ, ನಾನಾಗೆ ಆತ್ಮ ಸಂತೋಷದಿಂದ ಬಿಟ್ಟು ಕೊಡುತ್ತಿರುವಾಗ ದತ್ತಾಪರಾಧ ದೋಷ ಎಲ್ಲಿಂದ ಬರುವುದಣ್ಣ, ಎಲ್ಲಿಂದ ಬರುವುದು? ಭರತ, ನೀನೇನೇ ಹೇಳಿದರು ಇದಕ್ಕೆ ನನ್ನ ಮನಸ್ಸು ಒಪ್ಪಲಾರದು ತಮ್ಮ, ಇದಕ್ಕೆ ನನ್ನ ಮನಸ್ಸು ಒಪ್ಪಲಾರದು. ಅಣ್ಣ ರಾಮಚಂದ್ರ, ಕಡೆಯದಾಗಿ ನನ್ನದೊಂದು ಕೋರಿಕೆಯನ್ನಾದರೂ ಈಡೇರಿಸಿಕೊಡುವೆಯಾ? ಕೇಳು ಕೇಳು ಭರತ, ನಿನಗೇನು ಬೇಕು ಕೇಳು, ಅಣ್ಣ. ನಾನು ನಡೆಸಿಕೊಡುತ್ತೇನೆ. ಅಣ್ಣ ರಾಮಚಂದ್ರ, ನಿಲ್ಲದ ಅರಮನೆಯಲ್ಲಿ ನಾನು ಒಂದು ಕ್ಷಣವೂ ಇರಲಾರೆ. ಆದ್ದರಿಂದ ತಮ್ಮ ಪವಿತ್ರವಾದ ಪಾತಿಕೆಗಳನ್ನು ನನಗೆ ಅನುಗ್ರಹಿಸಬೇಡಿ. ಅವುಗಳಿಗೆ ನಾನು ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಾನು ನಪ ಮಾತ್ರಕ್ಕೆ ರಾಜ್ಯವನ್ನು ಆಳುತ್ತೀನಿ. ಅಣ್ಣ, ನಿಮಗೆ 14 ವರ್ಷ ವನವಾಸ ಮುಗಿದು ಮರುಕ್ಷಣವೇ ನನಗೆ ದರ್ಶನ ನೀಡಬೇಕು. ಇಲ್ಲವಾದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುವೆನು. ಸಹೋದರ, ಪ್ರವೇಶ ಮಾಡುವೆನು. ಇದಕ್ಕೆ ನಿಮ್ಮ ಪದವೇ ಸಾಕ್ಷಿ. ಶಾಂತನಾಗು ಸಹೋದರ, ಶಾಂತನಾಗು. ಆಗಲಿ, 14 ವರ್ಷ ವನವಾಸವು ಮುಗಿದ ಮರುದಿನವೇ ನಾನು ನಿನಗೆ ದರ್ಶನವನ್ನು ನೀಡುತ್ತೇನೆ. ಇದೋ ತೆಗೆದುಕೋ ಈ ಪಾದಕೆಗಳನ್ನು. ಧನ್ಯನಾದನಣ್ಣ, ಧನ್ಯನಾದ. ತನ್ನಳಲ ತಾಪವಂ ತಡದನಿತೋ ಚವಕದಿ ಬೆಳೆಸಿದ ತಾಯಿಗೆ ಇವಾಗವಿಲ್ಲ. ರಾಮ ಪರಮ ಜಪದ ಪುಣ್ಯ ಪದ
ಪ್ರಲಾದಿಸುವ ಈ ಜೋಡಿ ಒದಗಿದ ಪುಣ್ಯ ಕಳೆಯುಳ್ಳ ಜಗದೇ ರಾಮ. ಅಣ್ಣ, ನಾನಿನ್ನು ಹೋಗಿ ಬರುತ್ತೇನೆ. ನಿನಗೆ ಮಂಗಳವಾಗಲಿ. ಹೋಗಿ ಬಾ ತಮ್ಮ. ಪಾವನ ಪರಂಧಾಮ ಶ್ರೀರಾಮ, ಪಾವನ ಪರಂಧಾಮ ಶ್ರೀರಾಮ, ರಘುವಂಶ ಸೋಮ ನಿಲಮನಿಲ ರಾಮ. ರಘುವಂಶ ಸೋಮ ನಿಲಮನಿಲ ರಾಮ, ಸೀತಾರಾಮ ಸೀತಾರಾಮ, ಪಾವನ ಪರಂಧಾಮ ಶ್ರೀರಾಮ. ಭಕ್ತರ ಪಾಲಿಪ ಜನನಿಧಿ ಸೋಮ, ಭಕ್ತರ ಪಾಲಿಪ ಜನನಿಧಿ ಸೋಮ, ಸೀತಾರಾಮ ಸೀತಾರಾಮ, ಪಾವನ ಪರಂಧಾಮ ಶ್ರೀರಾಮ ಶ್ರೀರಾಮ ನೋಡಿದೆಯಾ ಲಕ್ಷ್ಮಣ, ಭರತನ ಭ್ರಾತೃವಾತ್ಸಲ್ಯವನ್ನು? ಅಗ್ರಜ, ಹರಿಯದೆ ದುಡುಕಿದೆ, ನನ್ನಿಂದ ತಪ್ಪಾಗಿದೆ, ಮನ್ನಿಸಬೇಕು. ಹಾಗೆ ಆಗಲಿ ಸೀತಾ. ಇದು ನಗ ಅಯೋಧ್ಯೆಗೆ ಸಮೀಪದಲ್ಲಿರುವುದರಿಂದ ಪುರಜನರೆಲ್ಲರೂ ಪದೇ ಪದೇ ಬಂದು ನಮ್ಮನ್ನು ಕಾಣಲು ಬರುವರು. ಆದ್ದರಿಂದ ನಾವು ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ನೋಡೆಯುವನ ಅಂದವ ಸೀತಾ, ನೋಡೆಯುವನ ಅಂದವ, ನೋಡೆಯುವನ ಅಂದವ ಸೀತಾ, ನೋಡೆಯುವನ ಅಂದವ. ಜಾನಕಿ, ಪರಿಮಳವ ಬೇರುತ್ತ ತರ ತರದ ಪುಷ್ಪವ, ಪರಿಮಳವ ಬೇರುತ್ತ ತರ ತರದ ಪುಷ್ಪವ, ಮುರದ ಮಲ್ಲಿಗೆ ಜಾತಿ ಸುರಗ ಸಂಪಿಗೆ, ಮುರುಘ ಮಲ್ಲಿಗೆ ಜಾತಿ ಸುರಗ
ಕೋಗಿಲ ಲಾಪಗಳ ಬೀರಿ ಮೆರೆಯುವ ದುಂಬಿಗಳ ತೀರ ಕೋಗಿಲ ಲಾಪಗಳ ಬೀರಿ ಮೆರೆಯುವ ದುಂಬಿಗಳ ಸಾರಿ ಓಡುತ್ತಿ ಹಾರಿಣಿಗಳ ಸಾರಿ ಓಡುತ್ತಿ ಹಾರಿಣಿಗಳ ಬೀರಿ ಮೆರೆಯುವ ಸುಖಪಿ ಕಂಡಗಳ ಬೀರಿ ಮೆರೆಯುವ ಸುಖಪಿ ಕಂಡಳ ಮಕ್ಕಳ ಕೊಡುವ ಮನಕ್ಕೆ ಬಹಳ ಮುದವ ತರುವ 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 ಜಗದ ಸೌಖ್ಯಗಳ ಸೊಬಗಿರು ನೋಡಗಿ ವರದಂದವ ಸೀತಾ ನೋಡಗಿ ವನದಂದವ ನೋಡಗಿ ವನದಂದವ ಸೀತಾ ನೋಡಗಿ ವನದಂದವ ನೋಡಗಿ ವನದಂದವ ನೋಡಗಿ ವನದಂದವ ಜಾನಕಿ ಸ್ವಾಮಿ ಈ ಪ್ರಕೃತ ಸೌಂದರ್ಯವನ್ನು ನೋಡಿದ್ಯಾ ಆಹಾ ಎಷ್ಟೊಂದು ಮನೋಹರವಾಗಿರ್ಬೋದು ಹೌದಲ್ಲವೇ ಆಹಾ ತುಂಬಿದ ಸರೋವರಗಳಿಂದಲೂ ತುಂಬಿದ ಫಲಪುಷ್ಪಗಳಿಂದಲೂ ಅಬ್ಬಬ್ಬಾ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಅಬ್ಬಬ್ಬ ಶುಕಪಿಕ ನಾದಗಳಿಂದಲೂ ಇಂತಹ ತಂಗಾಳಿಯಿಂದ ನನ್ನ ಮನಸ್ಸಿನ ಕ್ಲೇಶಗಳನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ ಹೌದಲ್ಲವೇ ಜಾನಕಿ ಸ್ವಾಮಿ ಹಂಸತೂಲಿಕಾ ತಲ್ಪದ ಮೇಲೆ ಕುಳಿತು ರಾರಾಜಿಸಬೇಕಾಗಿದ್ದ ನಿನ್ನನ್ನು ಈ ಕಾರಣಕ್ಕೆ ಕರೆತೆಂದನಲ್ಲ ಎಂಬ ಬೇಸರ ಉಂಟೆ ಸ್ವಾಮಿ ಅರುಣ ಮುಖ ರಾಮನಾಯಕ ಆರ್ಯಪುತ್ರ ಜಾನಕಿ ಸಖಾ ಅರುಣ ಮುಖ ಪ್ರಾಣನಾಯಕ ಸಖಾ ಅರುಣ ಮುಖ ಪ್ರಾಣನಾಯಕ ಅದರ ಮಧುರ ಸುಖವ ಬಯಸಿ 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 ಬಂದ ಭಾಗ್ಯ ಅದರ ಮಧುರ ಸುಖವ ಬಯಸಿ 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 ಬಂದ ಭಾಗ್ಯ ಆರ್ಯಪುತ್ರ ಸಖಾ ಅರುಣ ಮುಖ ರಾಮನಾಯಕ ಸಖಾ ಅರುಣ ಮುಖ ಪ್ರಾಣನಾಯಕ
ಜಗದೊಳಿಂದ ಮಾರ್ಯಳಾದೆ. ಸ್ವಾಮಿ ಜಾನಕಿ ಓ ಸಖಾ ಅರುಣ ಮುಖ ಪ್ರಾಣನಾಯಕ. ಸಖಾ ಅರುಣ ಮುಖ ಪ್ರಾಣನಾಯಕ. ಅದರ ಮಧುರ ಸುಖವ ಬಯಸಿ 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 ಬಂದ ಭಾಗ್ಯ. ಅದರ ಮಧುರ ಸುಖವ ಬಯಸಿ 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 ಬಂದ ಅರುಣ ಮುಖ ಸ್ವಾಮಿ ಜಾನಕಿ ದಯಮಾಡಿ ನೀವು ಈ ರೀತಿಯೆಲ್ಲ ಮಾತನಾಡಬಾರದು. ಪತಿಯೇ ಪ್ರತ್ಯಕ್ಷ ದೇವ, ಪತಿಯ ಸೇವೆಯೇ ಪರಮಾತ್ಮನ ಸೇವೆ. ನಿಮ್ಮ ಆಸರೆಯೇ ನನ್ನ ಅರಮನೆ. ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತ ಪಾನ. ಸ್ವಾಮಿ, ಈ ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರೂ ಅವು ಇಲ್ಲಿಲ್ಲವಾದರೂ ಗಂಧ ಪುಷ್ಪಗಳಿಗೇನೂ ಕೊರತೆ ಇಲ್ಲ. ಹಂಸ ತೂಲಿಕಾ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನೂ ಕಡಿಮೆ ಇಲ್ಲ. ಇದೇ ಈ ಪ್ರಕೃತಿ ಮಾತೆಯ ಮಡಿಲಲ್ಲವೇ ಸ್ವಾಮಿ? ನೀವು ಪದೇ ಪದೇ ಈ ರೀತಿ ಮಾತನಾಡಿ ನನ್ನ ಮನಸ್ಸಿಗೆ ಬೇಸರವನ್ನುಂಟು ಮಾಡಬೇಡಿ. ನಿಜ ಸೀತ, ನಿನ್ನ ಮಾತು ನಿಜ. ಜಾನಕಿ, ಸ್ವಾಮಿ, ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರದಿಂದ ನಿರ್ಮಿಸಿದ್ದಾನೆ ನೋಡು. ಹೌದಲ್ಲವೇ? ಆಹಾ, 14 ವರ್ಷ ವನವಾಸವನ್ನು ಜಾನಕಿ ಸ್ವಾಮಿ, ಆನಂದದಿಂದಲೇ ಕಳೆಯಬಹುದಲ್ಲವೇ? ಆಗಬಹುದು.
ಸ್ವಾಮಿ. ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬರಲಿಲ್ಲವಲ್ಲ? ಆಹಾ. ಅದು ಇತ್ತ ಕಡೆಯೇ ಬರ್ತೀನಿ. ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ, ಹೀಗೆ ಮಂಗಳವಾಗ. ಲಕ್ಷ್ಮಣ, ಈ ಖಡ್ಗ ಯಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯ ದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಆತನಿಗೆ ಈ ಖಡ್ಗವನ್ನು ಕೊಡುವಷ್ಟರಲ್ಲಿ ನಾನೇ ಆತನಿಂದ ಪಡೆದು ಅವನನ್ನು ಸಂಹಾರ ಮಾಡಿದೆನು ಅಗ್ರಜ. ಏನು, ಕಡೆಗೂ ಸಂಹರಿಸಿದೆಯಾ? ಹೌದು ಅಗ್ರಜ. ಹಾಗಾದರೆ ನಿನ್ನ ಆತ್ಮರಕ್ಷಣೆಗಾಗಿ ಈ ಖಡ್ಗ ನಿನ್ನಲ್ಲೇ ಇರಲಿ. ಎಲ್ಲಿ? ಫಲಗಳನ್ನು ಕೊಡು. ನನ್ನ ಕುವರ ರೂಪವನ್ನು ನೋಡಿ ಭಯಪಡುವನೆಂದು ನಾನು ಚಿಕ್ಕ ವಯಸ್ಸಿನಾಗಿಯೇ ಬಂದಿರುವೆನು. ನನ್ನನ್ನೀಗ ಯಮನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನಾನೇ ಅಲ್ಲವೇ ಈ ಲೋಕಕ್ಕೆಲ್ಲ ಸುಂದರಿಯು. ಸುಂದರಿಯಲ್ಲವೇ ಜಗದೊಳಗೆ ನಾ. ಸುಂದರಿಯಲ್ಲವೇ ಜಗದೊಳಗೆ ನಾ. ಈ ಜಗದೊಳಗೆ ಜಗದೊಳಗೆ ಈ ಜಗದೊಳಗೆ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ನಾ. ಜಗದೊಳಗೆ ನಾ. ಜಗದೊಳಗೆ ನಾ. ಆಹಾ, ನಾನು ಬಂದು ಇಷ್ಟು ವೇಳೆಯಾದರೂ ಈತನು ಫಲಗಳನ್ನು ಭಕ್ಷಿಸುವುದರಲ್ಲೇ ತಳಿಯನಾಗುವೆನು. ಇರಲಿ, ನನ್ನ ಕಾರ್ಯವು ನೆರವೇರಬೇಕಲ್ಲವೇ? ಇವನ ಕಾರ್ಯವನ್ನು ಭಂಗಗೊಳಿಸಿ ನನ್ನ ಕಾರ್ಯವನ್ನು ಸುಗಮಗೊಳಿಸುವೆನು. ಮನೋಹರ, ಮೋಹನಾಂಗ, ಮನ್ಮಥ ಸ್ವಾಮಿ. ಆಹಾ, ಈಕೆಯು ಯಾರಾಗಿರಬಹುದು? ಇರಲಿ, ಮೊದಲು ಇವನನ್ನು ವಿವಾಹವಾಗುವೆನು, ನಂತರ ಅವಳನ್ನು ಆನಂತರ ವಿಚಾರಿಸುವೆನು. ಮನೋಹರ, ಮೋಹನಾಂಗ, ಸುಂದರಾಂಗ, ಮನ್ಮಥ. ಯಾರಮ್ಮ ನೀನು? ಅಮ್ಮ ಎನ್ನಬೇಡ ಮನೋಹರೇ. ಪ್ರಿಯತಮೆ, ಮೋಹನಾಂಗಿ ಎನ್ನಬಾರದೆ. ಅದಿರಲಿ, ನೀನು ಯಾರು? ನಿನ್ನ ದೇಶ ಯಾವುದು? ಇಲ್ಲಿ ಏತಕ್ಕಾಗಿ ಬಂದೆ? ಮನೋಹರ, ಅದನ್ನು ಅವಳ ಪಕ್ಕದಲ್ಲೇ ಕುಳಿತುಕೊಂಡು ಹೇಳಬೇಕೆ? ಮುಂದೆ ಬಂದು ಹೇಳಬಾರದೆ? ನೀನು ಯಾರು? ನಿನ್ನ ಪಟ್ಟಣ ಯಾವುದು? ನಿನ್ನ ಹೆಸರು? ಮನೋಹರ, ನಾನು ಲಂಕಾಧೀಶ್ವರನ ಸಹೋದರಿ. ನನ್ನ ಹೆಸರು ನಕ. ನಕ ಶೂರ್ಪನಖ ಎನ್ನುವರು. ದೂರ ದೂರ. ಹಾಗಾದರೆ ನೀನು ರಕ್ಕಸಿಯು? ನಾನು ಹಾಗೆ ಕಾಣುವೆನೆ. ಅದರಲ್ಲಿ ಇಲ್ಲಿಗೆ ಏಕೆ ಬಂದೆ? ನೀನೇ ಮನೋಹರ. ನಿನ್ನನ್ನು ಮೋಹಿತನಾದೆನು. ನನ್ನನ್ನು ಕೈ ಹಿಡಿದು ಕಾಪಾಡು ಪ್ರಿಯ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನನ್ನ ಪತ್ನಿ ನನ್ನ ಪಕ್ಕದಲ್ಲಿ ಇರುವಳು. ಓಹೋ, ಈಕೆಯು ಪತ್ನಿಯೇ? ಹೌದು. ಮನೋಹರ, ಆಕೆಯನ್ನು ತ್ಯಜಿಸು, ನನ್ನನ್ನು ವರಿಸು ಪ್ರಿಯ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಏಕೆ? ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಮದುವೆಯಾಗಿದ್ದೇನೆ. ಹಾಗಾದರೆ ನನ್ನನ್ನು ವಾಯು ಸಾಕ್ಷಿಯಾಗಿ ಮದುವೆಯಾಗು. ವಾಯು ಸಾಕ್ಷಿಯಾಗಿ ಯಾರೂ ಮದುವೆಯಾಗುವುದಿಲ್ಲ. ಯಾಕೆ ಪ್ರಿಯ? ನೀನು ಮನಸ್ಸು ಮಾಡಿದರೆ ಎಲ್ಲವೂ ಆಗುವುದು. ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿಯಬಾರದೆ? ಸಾಧ್ಯವಿಲ್ಲ. ನೋಡಮ್ಮ, ನಾನು ಏಕಪತ್ನಿ ವ್ರತಸ್ಥನು. ಏನು? ಪರಸ್ತ್ರೀಯನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಏಕಪತ್ನಿ ವ್ರತಸ್ಥನೇ? ಹಾಗಾದರೆ ಕಣ್ಣೆತ್ತುವುದು ಬೇಡ, ಕೈ ಹಿಡಿದರೆ ಸಾಕು, ಮುಂದಿದ್ದೆಲ್ಲ ತಾನಾಗಿಯೇ ಆಗುವುದು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಾನು ಈಕೆಯನ್ನು ಅಗ್ನಿಸಾಕ್ಷಿಯ ಮದುವೆಯಾಗಿದ್ದೇನೆ ಅಂತ ಹೇಳಿದಿನಲ್ಲ. ಮನೋಹರ, ಹಾಗಾದರೆ ನನ್ನನ್ನು ವರಿಸುವುದಿಲ್ಲವೇ? ನೀನು ಮದುವೆಯಾಗಬೇಕೆಂದು ಬಂದಿರುವೆಯೋ? ಹೌದು ಮನೋಹರ. ನೋಡಮ್ಮ, ನಾನು ಇಲ್ಲಿಗೆ ಓರ್ವನೇ ಬಂದಿಲ್ಲ. ಮತ್ತೆ? ನನ್ನ ಸಹೋದರನಾದ ಲಕ್ಷ್ಮಣನು ಬಂದಿದ್ದಾನೆ. ಆಹಾ, ಆತನು ನಿನಗಿಂತಲೂ ಸುಂದರನಾಗಿರುವನೇ? ಹೌದು ಹೌದು. ಆತನು ನನಗಿಂತಲೂ ಸುಂದರವಾಗಿರುವುದಕ್ಕೆ ಆತನನ್ನು ಲಕ್ಷ್ಮಣ ಎಂದು ಕರೆಯುವುದು. ಇರಲಿ ಪ್ರಿಯ, ಆತನೆಲ್ಲಿರುವನೋ ಹೇಗಿರುವನೋ ನಾ ಕಾಣೆನಲ್ಲ.
ನೀನೇ ಸುಂದರನಾಗಿರುವೆ. ಈ ಕರಿ ಸುಂದರನು ನನ್ನನ್ನು ವರಿಸಬಾರದೆ? ನೀನು ಆತರ ಪಡಬೇಡ. ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು. ಅಲ್ಲಿಗೆ ಹೋಗು, ನಿನ್ನ ಇಷ್ಟಾರ್ಥ ನೆರವೇರು. ಮನೋಹರ, ಸರಿ, ಆತನು ನಿನ್ನ ಹಾಗೆ ಜಂಟಿಯಾಗಿ ಬಂದಿರುವನೇ ಅಥವಾ ಒಬ್ಬಂಟಿಯಾಗಿ ಬಂದಿರುವನೇ? ಒಬ್ಬನೇ ಬಂದಿರುವನು. ಆಹಾ, ನೀನು ಮಾತ್ರ ಜಂಟಿ ಇರಬೇಕು, ಆತನು ಮಾತ್ರ ಒಬ್ಬನೇ ಇರಬೇಕು. ಇರಲಿ, ನಾನು ಜಂಟಿಯಾಗುವೇನು? ಮನೋಹರ, ಆತನಲ್ಲಿಗೆ ಹೋಗಲೇಬೇಕೇ? ಆತನ ಬಳಿಗೆ ಹೋದರೆ ನಿನ್ನ ಇಷ್ಟಾರ್ಥ ನೆರವೇರುವುದು. ಆಹಾ, ಸರಿ, ಆತನಲ್ಲಿ ಹೋದರೆ ಆತನು ಯಾರು ಎಂದು ಪ್ರಶ್ನಿಸಿದರೆ ನಾನು ಏನೆಂದು ಹೇಳಲಿ? ಆತನು ನನ್ನ ಆಜ್ಞಾಧಾರಕನು. ಆಹಾ, ನನ್ನ ಆಜ್ಞೆಯ ಹೊರತು ಅವನು ಏನೂ ಮಾಡುವುದಿಲ್ಲ. ಅಬ್ಬಬ್ಬಾ, ನೀನು ಮಾತ್ರ ಎಲ್ಲವನ್ನು ಮಾಡಬಹುದು, ಆತನು ಮಾತ್ರ ಏನೂ ಮಾಡಬಾರದು. ಇರಲಿ, ನನ್ನ ಕಾರ್ಯವೂ ಆಗಬೇಕಲ್ಲವೇ? ನೋಡಮ್ಮ, ನಾನು ಕೆಲವು ಕುರುಹುಗಳನ್ನು ಬರೆಯುವೆನು. ಏನು ಕುರುಕುಲೆ? ಅದು ತಿನ್ನುವುದೇ? ಬರೆಯುವುದು. ಬರೆಯುವುದೇ? ಸರಿ, ಎಲ್ಲಿ ಬರೆಯುವೆ? ಇಲ್ಲಿ ಬರೆಯುವೆ? ಇಲ್ಲಿ ಬರಿ ಮನೋಹರ. ಇಲ್ಲ. ಹಾಗಾದರೆ ಈ ನನ್ನ ಹಣೆಯು ವಿಶಾಲವಾಗಿರುವುದು. ಇಲ್ಲ ಇಲ್ಲ, ಬೆನ್ನಿನ ಮೇಲೆ ಬರೆಯುವೆನು. ಆಹಾ, ಈತನು ಬೆನ್ನನ್ನು ನೋಡಿರುವನು, ಬೆನ್ನಿನ ಮೇಲೆಯೇ ಬರೆಯಬೇಕೇ? ಹೌದು ಹೌದು. ಏಕೆ ಮನೋಹರ? ಅದನ್ನು ಯಾರು ನೋಡಬಾರದು. ಹಣೆಯ ಮೇಲೆ ಬರೆದರೆ ನಾನು ನೋಡುವುದಿಲ್ಲವಲ್ಲ? ಸಾಧ್ಯವಿಲ್ಲ. ಬೆನ್ನಿನ ನಿನಗೆ ಲಗ್ನ ಬೇಕೋ ಬೇಡವೋ? ಬೇಕು ಮನೋಹರ. ಹಾಗಾದ್ರೆ ಹಿಂದಕ್ಕೆ ಬೆನ್ನು ತಿರುಗಿಸಿ. ಮನೋಹರ, ಬರೆಯದೇನೋ ಬರೀತೀಯ, ಹಂಗೆ ಆರಿಸಿ ಸಾರಿಸಿ ಗುಡಿಸಿ ಬರೆಯಬೇಡ. ಒತ್ತಿ ಒತ್ತಿ ಬರೆಯುವಂತನಾಗು. ಹಾಗೆ ಹಾಗೆ. ಮನೋಹರ, ಏನಮ್ಮ? ಬರೆಯುವುದೇನೋ ಬರೀತೀಯ, ಒತ್ತಿ ಬರೀತೀಯ. ದುಂಡು ದುಂಡುಗೆ ಅವಳ ಹಾಗೆ ದಪ್ಪ ದಪ್ಪಗೆ ಬರೀ. ಸ್ವಾಮಿ, ಮನೋಹರ, ಬೇಗ ಬರೆದು ಕಳಿಸಿ. ಆಹಾ ಮನೋಹರ, ಅವಳೇ ಆತುರದಲ್ಲಿರೋಳು, ನೀನು ಆತುರದಲ್ಲಿಲ್ಲವೇ? ಬರೆಯುತ್ತೇನೆ, ತಿರುಗ. ಆಗಲಿ. ಇದನ್ನು ಅವನಿಗೆ ತೋರಿಸು, ಅವ ನಿನ್ನನ್ನು ಅವಮಾನಿಸುವನು. ಏನಂದೆ? ಪದ ಭೇದ ಮಾಡಿ ನೋಡು. ಏನಂತ? ಅವ ಆಹಾ ನಿನ್ನನ್ನು ಅಬ್ಬಬ್ಬಾ ಮಾನಿಸುವನು. ಆಹಾ, ಅವ ನನ್ನನ್ನು ಮಾನಿಸುವನು, ಅವಮಾನಿಸುವನು. ಅಬ್ಬಬ್ಬ, ಮನೋಹರ, ಏನಮ್ಮ? ಆ ಪಾರ್ಶ್ವದಲ್ಲೇ ಇರುವನೇ? ಬೇಗ ಹೋಗು, ನಿನ್ನ ಇಷ್ಟಾರ್ಥ ನೆರವೇರುವುದು. ತಡ ಮಾಡಬೇಡ, ಬೇಗ ಹೋಗು. ಆಹಾ, ಇರಲಿ ಮನೋಹರ, ನಾನು ಅಲ್ಲಿಗೆ ಹೋಗುವೆನು. ನಿಮಗೆ ತಡವಾಯಿತೋ ಏನು? ಮನೋಹರ, ಮೋಹನಾಂಗ, ಶುಭಾಂಗ, ಎಲ್ಲಿರುವೆ? ಆಹಾ ಆಹಾ, ಆ ಮನೋಹರವನು ಎಲ್ಲಿರುವನು? ಹೇಗಿರುವನು? ನಾ ಕಾಣಿರಲ್ಲ. ಆಹಾ, ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ಲೋಕವೆಲ್ಲ ಗುಮ್ಮಂತೆ, ನಂದು ನಿಂಗು ಏನಂತ. ಟಾಮ್ ಟಾಮ್ ಟಾಮ್, ಟಾಮ್ ಟಾಮ್ ಟಾಮ್, ಟಾಮ್ ಟಾಮ್ ಟಾಮ್. ಆಹಾ, ಎಲ್ಲಿರುವನು ಮನೋಹರ? ಇರಲಿ, ಈ ಕಾಡೇನು ನನಗೆ ಹೊಸದಲ್ಲವಲ್ಲ, ನಾನೇ ಹುಡುಕಿಕೊಳ್ಳುವೆನು. ಮನೋಹರ, ಮೋಹನಾಂಗ, ಸುಂದರಾಂಗ, ಆಹಾ ಎಷ್ಟೊಂದು ಸೊಗಸಾಗಿರುವುದು. ಹಿಂದುಗಡೆನೆ ಇಷ್ಟೊಂದು ಸೊಗಸಾಗಿರುವಾಗ ಮುಂದುಗಡೆ ಇನ್ನೆಷ್ಟು ಸೊಗಸಾಗಿರುವುದೋ ಏನು? ಹಿಂದುಗಡೆ ನೋಡಿದವಳು ಮುಂದುಗಡೆ ನೋಡದೇ ಇರುವೇನೆ, ನೋಡೇ ನೋಡುವೆನು. ಆಹಾ, ಈ ಸುಂದರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮರನೋ ಮನೋಜ ನಿರನೋ ನಮ್ ಕಾಣ, ಈ ಸುಂದರ ಚಂದದ ಆಕಾರ, ಈ ಸುಂದರ
ಸುಭಾಂಗ, ಮನ್ಮಥ. ಯಾರು ನೀನು ಶುಭಾಂಗಿ? ಅಬ್ಬಬ್ಬಾ. ನನ್ನಿಂದೇನಾಗಬೇಕು? ಇಲ್ಲಿಗೆ ಬರಲು ಕಾರಣವೇನು? ಮನೋಹರ, ತುಂಬಾ ಉದ್ದವಾಯಿತು ಈ ನಿನ್ನ ಬಿಲಿನಾಗಿ, ಅದನ್ನು ತುಂಡ ತುಂಡ ಮಾಡಿ ಕೇಳಬಾರದೆ. ಮನೋಹರ, ನಾನೇ ಹೇಳುವೆನು ಕೇಳಿ. ನಾನು ಲಂಕಾಧೀಶನ ಸಹೋದರಿ. ನನ್ನ ಹೆಸರು ನಕ. ನಕ ಶೂರ್ಪಣಖ ಎನ್ನುವರು. ದೂರ ನಿಲ್ಲು. ಮನೋಹರ, ಮನೋಹರ, ನಾನು ನಿನ್ನನ್ನು ಮೋಹಿತನಾಗಿ ಬಂದಿರೇನು, ನನ್ನನ್ನು ವರಿಸು ಪ್ರಿಯ. ಸಾಧ್ಯವಿಲ್ಲ. ನೀನು ಅಸುರ ಕನ್ಯೆ, ನಿನ್ನನ್ನು ವರಿಸಲು ನನಗೆ ಸಾಧ್ಯವಿಲ್ಲ. ಅದು ನಿಮಗೆ ತಿಳಿಯಿತೆ? ಇರಲಿ ಬಿಡಿ. ಮನೋಹರ, ಏಕೆ ಮನೋಹರ ಇಷ್ಟು ಸುಂದರವಾಗಿಲ್ಲವೇ? ವರಿಸಲು ಸಾಧ್ಯವಾಗುತ್ತಿಲ್ಲವೇ ಸ್ವಾಮಿ? ನಾನಿಲ್ಲಿ ಓರ್ವನೆ ಬಂದಿಲ್ಲ. ಮತ್ತೆ? ನನ್ನ ಅಗ್ರಜನಾದ ಶ್ರೀರಾಮಚಂದ್ರನ ಪಾರ್ಶ್ವದಲ್ಲಿರುವನು. ನೀನು ಆತನಲ್ಲಿಗೆ ಹೋಗು, ನೀನು ಇಷ್ಟಾರ್ಥ ನೆರವೇರುವುದು. ಮನೋಹರ, ನಾನು ಮೊದಲೇ ಅಲ್ಲಿಗೆ ಹೋಗಿದ್ದೆನು, ನಂತರ ಇಲ್ಲಿಗೆ ಬಂದೆನು. ಅವನು ಹೇಳಿದನು, ಈ ಪಾರ್ಶ್ವದಲ್ಲಿ ನನ್ನ ಸಹೋದರನಿರುವನು, ನೀನು ಅಲ್ಲಿಗೆ ಹೋಗಿ ನಿನ್ನ ಇಷ್ಟಾರ್ಥವನ್ನು ಸಿದ್ಧಿಸು ಎಂದು ಹೇಳಿದನು. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ಮನೋಹರ, ಬರೀ ಮಾತನಾಡಿದಷ್ಟೇ, ಏನೂ ಆಗಲಿಲ್ಲ. ಮಾತನಾಡಿದಕ್ಕೆ ಅತ್ತಿಗೆ, ಹಬ್ಬಬ್ಬ, ಇನ್ನು ಏನೇನೋ ಏನೇನೋ ಆಗುವುದೋ ಏನು. ಮನೋಹರ, ದೂರ ನಿಲ್ಲು. ನೋಡಮ್ಮ, ನಾನು ರಾಮದಾಸ. ಏನು ದಾಸನೇ? ರಾಮದಾಸ. ಆತನ ಆಜ್ಞೆ ಇಲ್ಲದೆ ನಾನು ಏನನ್ನು ಮಾಡುವುದಿಲ್ಲ. ನೀನು ಆತನ ಬಳಿಗೆ ಹೋಗು, ಏನಾದರೂ ಕುರುಹನ್ನು ತೆಗೆದುಕೊಂಬ. ಮನೋಹರ, ಈ ವಿಚಾರ ಅವನಿಗೆ ಮೊದಲೇ ತಿಳಿದಿತ್ತೋ ಏನೋ, ಹಾಗಾಗಿ ಅವನು ಕುರುಹನ್ನು ಕೊಟ್ಟೇ ಕಳಿಸಿರುವನು. ಹಾಗಾದರೆ ಕೊಡುವುದು ನೋಡೋಣ. ಮನೋಹರ, ಅದು ಕೊಡುವುದಲ್ಲ ಪ್ರಿಯ, ನೀನು ನೋಡಬೇಕು, ನಾನು ತೋರಿಸಬೇಕು. ನೀನು ನೋಡಬೇಕು, ನಾನು ತೋರಿಸಬೇಕು. ನೀನು ಹಾಗಾದರೆ ತೋರಿಸುವುದನ್ನು ನೋಡು. ಮನೋಹರ, ದೂರ ದೂರ. ಸರಿ, ನೋಡಲೇಬೇಕೇ? ಹೌದು, ತೋರಿಸು. ನೋಡಿಕೋ ಪ್ರಿಯ. ಎಲೆ ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಇದೇನು, ಏನು ಬರೆದಿರೋನೋ ಏನು? ಮನೋಹರ, ಏಕೆ ಈ ರೀತಿ ಮಾತನಾಡುತ್ತಿರುವಿರಿ? ನಾನು ನಿನ್ನನ್ನು ಲಗ್ನವಾಗಬೇಕಾದರೆ ಆಗಬೇಕಾದರೆ ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನೀನು ನಡೆದುಕೊಳ್ಳಬೇಕು. ಹೋಗಿ ಮನೋಹರ, ಅದೇನು ಛತ್ರಿ ಪದ್ಧತಿ? ನಮಗೆ ಆ ಪದ್ಧತಿ ಎಲ್ಲ ಬೇಡ. ಏನಿದ್ದರೂ ವಿವಾಹವಾದರೆ ಸಾಕು. ಕ್ಷತ್ರಿಯ ಪದ್ಧತಿ ಅಲ್ಲಮ್ಮ, ಕ್ಷತ್ರಿಯ ಪದ್ಧತಿ. ಏನೋ ಒಂದು ಪದ್ಧತಿ ಹೇಳಿಬಿಡಿ. ನನ್ನನ್ನು ಲಗ್ನವಾಗಬೇಕಾದರೆ ಬೇಕಾದರೆ ವಧು ವರನನ್ನು ನೋಡಬಾರದು, ನೋಡಿ ಆಯ್ತಲ್ಲ. ಮುಟ್ಟಲೂ ಬಾರದು, ಅಯ್ಯಯ್ಯೋ, ಅದು ಒಂದಾಗಿಲ್ಲ. ಮಾತನಾಡಲು ಬಾರದು. ಅದು ಆಯ್ತು ಪ್ರಿಯ. ಆದ್ದರಿಂದ ನಿನ್ನ ಕಣ್ಣುಗಳಿಂದ ನಿನ್ನ ಸೆರಗಿನಿಂದ ಕಟ್ಟಿಕೋ. ಮನೋಹರ, ಕಟ್ಟಿಕೊಳ್ಳಲೇಬೇಕೇ? ಹೌದು, ಕಟ್ಟಿಕೊಳ್ಳಲೇಬೇಕು. ಆಗಲಿ ಮನೋಹರ, ಒಂದು ಕಣ್ಣನ್ನು ಕಟ್ಟಿಕೊಳ್ಳಬಾರದೆ? ಎರಡು ಕಣ್ಣನ್ನು ಕಟ್ಟಿಕೋ. ಮನೋಹರ, ಕಟ್ಟಿಕೊಳ್ಳುವೆನು. ವಿವಾಹವಾಗುವೆಯಲ್ಲ? ಆಗುವೆ. ಇಲ್ಲಿ ಸುಂದರವಾದ ಹುಡುಗಿಯನ್ನು ಕಂಡ ಅವರ ಜೊತೆ ಓಡಿ ಹೋಗುದಿಲ್ಲ ತಾನೇ? ಇಲ್ಲ, ಕಣ್ಣುಗಳನ್ನು ನನ್ನನ್ನೇ ವರಿಸುವೆಯಲ್ಲ? ವರಿಸುವೆ. ಆಗಲಿ ಪ್ರಿಯ, ಕಟ್ಟಿಕೊಂಡೇನು. ಕುಳಿತುಕೋ, ನಿಂತುಕೋ. ಕುಳಿತುಕೋ. ಮನೋಹರ, ನಿಂತುಕೋ. ಹೋಗು ಪ್ರಿಯ, ಬರೀ ಕುಳಿತುಕೋ ನಿಂತುಕೋ ಕುಳಿತುಕೋ ನಿಂತುಕೋ. ವಿವಾಹವಾಗುವುದು ಯಾವಾಗ? ಲಗ್ನವಾಗಬೇಕಾದ್ರೆ ಕಣ್ಣುಗಳು ಕಟ್ಟಿಕೋ, ಆಗುವೆ. ಆಗಲಿ ಮನೋಹರ, ಕಟ್ಟಿಕೊಳ್ಳುವೆನು.
ಹೋಗ ಬರ್ಬಾರ್ದು ಬಂದು ಒತ್ತಡೋದ ಏನ ಮಾಡಲೀಗ ಹೋಗ ಕೊಯ್ದರಾಗ ಏನ ಮಾಡಲೀಗ ಹೋಗ ಕೊಯ್ದರಾಗ ಅಣ್ಣ ಒರೆ ಒರೆ ಪಾಪಿ ಲಕ್ಷ್ಮಣ ಅಲ್ಲ ಒರೆ ಒರೆ ಒರೆ